ಏನು ಸಮಾಜಕ್ಕೆ ದುಡಿದಂತ ವ್ಯಕ್ತಿಗಳನ್ನ ಮುಚ್ಕೊಂಡು ಬಂದು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರು ದಲಿತರ ಪರವಾಗಿ ಎಷ್ಟೋ ಸ್ಕೂಲ್ ಕಳಿಸಿ, ಎಷ್ಟೋ ಬಡವರಿಗೋಸ್ಕರ ಬಡವರಿಗೋಸ್ಕರ ಅವರ ಮೀಸಲಾತಿ ಕೊಟ್ಟವರೇ ಪ್ರಪ್ರಥಮವಾಗಿ ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರು. ಹಾಗಾಗಿ ಅವರ ಜಯಂತಿನ ಅಣ್ಣವರು ಸತತವಾಗಿ ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರನ್ನ ಎಂತ ಯಾರೋ ಜಯಂತಿ ರಜಾ ಕೊಡ್ತಾರೆ, ಸರ್ಕಾರ ಯಾವ್ಯಾವ ಜಯಂತಿ ಮಾಡ್ತದೆ, ಮೊದಲನೇ ತನಿ ಎತ್ತಿದೆ ಅಣ್ಣವರು. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬಡವರ ಮೇಲೆ ಯಾವ್ದನ್ನ ಹೊರೆ ಹಾಕದೇ ಆಗ್ಲಿ, ಬೆಲೆ ಏರಿಸದೇ ಆಗ್ಲಿ, ಯಾವ್ದನ್ನ ತಪ್ಪು ನಿರ್ಧಾರ ತಗೊಂಡಾಗ ಸಿಡಿಗದ್ದು ನಿಲ್ಲುವಂತ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ ಎಂ ವೆಂಕಟಸ್ವಾಮಿ ಬಂಧುಗಳೇ. ಯಾಕೆ ಅಂತಂದ್ರೆ ಅವ್ರು ಬಡವರ ಮಧ್ಯೆ ಹುಟ್ಟಿ 8 ವರ್ಷದಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವತ್ತು ಅನ್ನ ಇರ್ಲಿಲ್ಲ ಬಂಧುಗಳೇ. ಅವ್ರು ಹಾಸ್ಟೆಲ್ ಇದ್ದಾಗ ರಾಗಿ ಮುದ್ದೆ ಕೊಡು, ರಾಗಿ ಮುದ್ದೆ ಎಷ್ಟಿರುತ್ತೆ ಆ ಮುದ್ದೆನ ತಲೆ ಮೇಲೆ ಇಟ್ಕೊಂಡು 600 ಜನ 2,000 ಜನ ಸೇರುವಂತ ಒಂದು ಸಂಭವ ಇದೆ. ಜನ ಸೇರ್ತಾರೆ. ಏನು ಒಂದು ಕ್ಷೇತ್ರದಲ್ಲಿ ಯಾರು ದುಡಿದಂತ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿನ ಕೂರಿಸಿ ಅವರಿಗೆ ಇಷ್ಟು ನಗದು ಮತ್ತೆ ಒಂದು ಪ್ರಶಸ್ತಿ ಕೊಡುವ ಮೂಲಕ ಈ ಸಲ ಒಂದು ವಿದ್ಯಾಸಂಸ್ಥೆ ಶಿಕ್ಷಣ ಕ್ಷೇತ್ರ ಆರಿಸಿಕೊಂಡಿದ್ದಾರೆ. ಅದರಲ್ಲಿ ಒಬ್ಬರಿಗೆ ನಾಲ್ವಡಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವತ್ತಿಂದಾನು 25,000 ಕ್ಯಾಶ್ ಮತ್ತೆ ಒಂದು ಇದು ಕೊಟ್ಕೊಂಡ್ ಬರ್ತಾ ಇದ್ರು. ಅದೇ ಸಂಪ್ರದಾಯ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಅವಾಗ ಒಂದೊಂದು ಸಮುದಾಯದಲ್ಲಿ ಒಂದು ಬಯಲಾಸಿಗಳನ್ನ ಗುರುತಿಸ್ಕೊಂಡು ಬಂದ್ರು. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರು ದಲಿತರ ಪರವಾಗಿ ಎಷ್ಟೋ ಸ್ಕೂಲ್ ಕಳಿಸಿ, ಎಷ್ಟೋ ಬಡವರಿಗೋಸ್ಕರ ಬಡವರಿಗೋಸ್ಕರ ಅವರ ಮೀಸಲಾತಿ ಕೊಟ್ಟವರೇ ಪ್ರಪ್ರಥಮವಾಗಿ ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರು. ಹಾಗಾಗಿ ಅವರ ಜಯಂತಿನ ಅಣ್ಣವರು ಸತತವಾಗಿ ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರನ್ನ ಎಂತ ಯಾರೋ ಜಯಂತಿ ರಜಾ ಕೊಡ್ತಾರೆ, ಸರ್ಕಾರ ಯಾವ್ಯಾವ ಜಯಂತಿ ಮಾಡ್ತದೆ, ಮೊದಲನೇ ತನಿ ಎತ್ತಿದೆ ಅಣ್ಣವರು. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬಡವರ ಮೇಲೆ ಯಾವ್ದನ್ನ ಹೊರೆ ಹಾಕದೇ ಆಗ್ಲಿ, ಬೆಲೆ ಏರಿಸದೇ ಆಗ್ಲಿ, ಯಾವ್ದನ್ನ ತಪ್ಪು ನಿರ್ಧಾರ ತಗೊಂಡಾಗ ಸಿಡಿಗದ್ದು ನಿಲ್ಲುವಂತ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ ಎಂ ವೆಂಕಟಸ್ವಾಮಿ ಬಂಧುಗಳೇ. ಯಾಕೆ ಅಂತಂದ್ರೆ ಅವ್ರು ಬಡವರ ಮಧ್ಯೆ ಹುಟ್ಟಿ 8 ವರ್ಷದಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವತ್ತು ಅನ್ನ ಇರ್ಲಿಲ್ಲ ಬಂಧುಗಳೇ. ಅವ್ರು ಹಾಸ್ಟೆಲ್ ಇದ್ದಾಗ ರಾಗಿ ಮುದ್ದೆ ಕೊಡು, ರಾಗಿ ಮುದ್ದೆ ಎಷ್ಟಿರುತ್ತೆ ಆ ಮುದ್ದೆನ ತಲೆ ಮೇಲೆ ಇಟ್ಕೊಂಡು 600 ಜನ 2,000 ಜನ ಸೇರುವಂತ ಒಂದು ಸಂಭವ ಇದೆ. ಜನ ಸೇರ್ತಾರೆ. ಏನು ಒಂದು ಕ್ಷೇತ್ರದಲ್ಲಿ ಯಾರು ದುಡಿದಂತ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿನ ಕೂರಿಸಿ ಅವರಿಗೆ ಇಷ್ಟು ನಗದು ಮತ್ತೆ ಒಂದು ಪ್ರಶಸ್ತಿ ಕೊಡುವ ಮೂಲಕ ಈ ಸಲ ಒಂದು ವಿದ್ಯಾಸಂಸ್ಥೆ ಶಿಕ್ಷಣ ಕ್ಷೇತ್ರ ಆರಿಸಿಕೊಂಡಿದ್ದಾರೆ. ಅದರಲ್ಲಿ ಒಬ್ಬರಿಗೆ ನಾಲ್ವಡಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವತ್ತಿಂದಾನು 25,000 ಕ್ಯಾಶ್ ಮತ್ತೆ ಒಂದು ಇದು ಕೊಟ್ಕೊಂಡ್ ಬರ್ತಾ ಇದ್ರು. ಅದೇ ಸಂಪ್ರದಾಯ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವಾಗ ಒಂದು ಸಮುದಾಯ ಒಂದು ಬಯಲಾಸುವ ಸಮುದಾಯ ಇರ್ಬೋದು. ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮೆರವಣಿಗೆಯೊಂದಿಗೆ ಟೌನ್ ಹಾಲ್ ನಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. 4/6/2026 ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರು ಈ ಒಂದು 50 ವರ್ಷದ ಹೋರಾಟದಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ, ಈ ನಾಡಿನ ಬಡವರ ಶೋಷಿತರ ಧ್ವನಿಯಾಗಿ ಅವರು ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಹಾಗೂ ಇವತ್ತಿನ ಏನ್ ಬೆಂಗಳೂರು ನಗರದಲ್ಲಿ ಇರುವಂತ ಇವತ್ತಿನ ಸ್ಲಮ್ಗಳು ಉಳಿಗಾಲ ಆಗಿದೆ ಅಂತ ಹೇಳಿದ್ರೆ ಮಹಿಳಾ ಸೈನಿಕ ದಳ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರ ಶ್ರಮ ಬಹಳಷ್ಟು ಇದೆ. ಈ ಒಂದು ವಿಚಾರವನ್ನ ಇಡೀ ನಾಡಿನಾದ್ಯಂತ ಸಾರುವಂತ ಕೆಲಸ. ಯಾಕಂತ ಹೇಳಿದ್ರೆ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರು ಕೇವಲ ಬೆಂಗಳೂರು ನಗರಕ್ಕಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯನ್ನ ಪಡೆದಂತ ಮಹಾನ್ ವ್ಯಕ್ತಿ ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಅವರ ಹುಟ್ಟುಹಬ್ಬವನ್ನ ಎಲ್ಲ ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಮಹಿಳಾಪರ ಸಂಘಟನೆಗಳು ಎಲ್ಲರೂ ಸಹ ಸೇರಿ 4ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮಿಯವರ ಉದ್ಘಾಟಿಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಚಲವಾದಿ ನಾರಾಯಣ ವೆಂಕಟಸ್ವಾಮಿ ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮ ಹಾಗೆ ನಾಲ್ವಡಿ ಮಹಾರಾಜರ ಜನ್ಮ ದಿನೋತ್ಸವ ಬಂದಿವೆ. ಸೊ ನಾನು ಇಷ್ಟು ದಿನ ನಾಲ್ವಡಿ ಒಡೆಯರವ್ರ
ಪ್ರೀತಿಯಿಂದ ಆ ಮಹಾರಾಜರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬಹಳ ಹೆಮ್ಮೆ ಇರತಕ್ಕಂಥ ವಿಷಯ. ಯಾವ ರೀತಿ ಮಹಾರಾಜರು ಬರೀ ಕರ್ನಾಟಕಕ್ಕೆ ಸೇವೆ ಮಾಡಿಲ್ಲ, ಇಡೀ ರಾಷ್ಟ್ರಕ್ಕೆ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರ ಮಾಧ್ಯಮಗಳಿಗೆ ಸ್ವಾಗತ ಕೊಡ್ತಾ ಹಾಗೂ ಮುಖ್ಯಮಂತ್ರಿಗಳು ಸ್ವಾಗತ ಕೊಡ್ತಾ ಹಾಗೂ ಎಲ್ಲ ಪ್ರೇಮ ಬಂಧುಗಳಿಗೆ ಸ್ವಾಗತ ಕೊಡ್ತಾ ಇದೇ